ನಮಸ್ಕಾರ, ಸಮತ ನ್ಯೂಸ್ಗೆ ಸ್ವಾಗತ. ಅರಕೆರೆ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿಯ ಕಳಶ ಸ್ಥಾಪನೆ ಮತ್ತು ವಿಮಾನ ಗೋಪುರ ಪ್ರತಿಷ್ಠಾಪನಾ ಪೂಜೆಯಲ್ಲಿ ಬಿಜೆಪಿಯ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರಿಂದ ದೇವಸ್ಥಾನದ ಅಭಿವೃದ್ಧಿಗೆ ಧನ ಸಹಾಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಕೆರೆ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿಯ ಕಳಶ ಸ್ಥಾಪನೆ ಮತ್ತು ವಿಮಾನ ಗೋಪುರ ಪ್ರತಿಷ್ಠಾಪನಾ ಪೂಜೆಯಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನಾಡಿನ ಜನತೆ ಸುಖ, ಸಂತೋಷ, ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತು ವೃದ್ಧಿಯಾಗಲಿ ಹಾಗೂ ರೈತರಿಗೆ ಸಕಾಲಕ್ಕೆ ಮಳೆಯಾಗಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಿ ಎಂದು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದರು. ಈ ಪೂಜಾ ಸಂದರ್ಭದಲ್ಲಿ ಸಿಕ್ಕಲ್ ಆನಂದಗೌಡರು, ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾದ ಅರಕೆರೆ ಜಿ ಮುನ್ರಾಜು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರುಗಳಾದ ಶ್ರೀನಿವಾಸ್, ಗ್ಯಾಸ್ ನಾರಾಯಣ ಸ್ವಾಮಿ, ನಾಗಪ್ಪ, ಅಂಗಡಿ ನಾಗಪ್ಪ, ಮಂಜುನಾಥ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದೊಡ್ಡಮನಿಯಪ್ಪ, ಕೋದಂಡ ರಾಮಾಚಾರಿ ಹಾಗೂ ಅರಕೆರೆ ಗ್ರಾಮದ ಯುವಕರ ಬಳಗ ಮತ್ತು ನೂರಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತ ನ್ಯೂಸ್, ಶಿಡ್ಲಘಟ್ಟ. ಹಿಂದಿನಿಂದಲೂ ಕೂಡ ನೆಲೆಸಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ವಿಮಾನ ಗೋಪುರ ಮತ್ತು ಕಳಶ ಪ್ರತಿಷ್ಠಾಪನೆ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವ ಇವೆಲ್ಲವೂ ಕೂಡ ಏಕಕಾಲದಲ್ಲಿ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮವನ್ನು ನಾನು ಕೂಡ ಸಾಕ್ಷೀಭೂತರಾಗಬೇಕು ಅಂಥೇಳಿ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಕಣ್ಮಣಿಯಾದಂಥ ಸನ್ಮಾನ್ಯ ಶ್ರೀ ಆನಂದಗೌಡರು, ತಾಲೂಕಿನ ಬಿಜೆಪಿ ಅಧ್ಯಕ್ಷರು, ಅವರು ಕೂಡ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕೂಡ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಾರಾಯಣಸ್ವಾಮಿ ಅವರು ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮೂರಿನ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ಅರ್ಚಕರು ಕೂಡ ಕೋದಂಡರಾಮ ಸ್ವಾಮಿ ಅವರು ಕೂಡ ಹಗಲಿರುಳು ಎನ್ನದೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ದಳವನ್ನು ಸೇರಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಊರಿನ ಇಬ್ಬರು ಪ್ರಮುಖರಾದ ಎ ನಾಗರಾಜು ಮತ್ತು ಪಿ ನಾಗರಾಜು, ಎಷ್ಟು ಚೆನ್ನಾಗಿದೆ, ಇಬ್ಬರು ಕೂಡ ಹಗಲಿರುಳು ಎನ್ನದೇ ನಮ್ಮ ಎಲ್ಲರೂ ಯುವಕರಿಗೂ ಕೂಡ ಸದ್ಭಕ್ತರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಇಲ್ಲಿ ನಿಂತು ದುಡಿದು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಅವ್ರ ನಂತರ ಯಾರು ಅನ್ನೋದು ಈಗಲೇ ನಮಗೆ ಪ್ರಶ್ನೆ ಉದ್ಭವ ಆಗಿಬಿಟ್ಟಿದೆ. ಯಾರು ಮಾರ್ಗದರ್ಶನ ಮಾಡೋರು ಯಾರು ಇವತ್ತು ಯುವ ಪೀಳಿಗೆಗೆ? ಮತ್ತು ಅವ್ರ ಜೊತೆಗೆ ನಮ್ಮ ಗೌಡರು, ಅವರ ತಂದೆಯವರಿದ್ದರು, ತುಂಬ ಮಾರ್ಗದರ್ಶನ ಮಾಡ್ತಾಯಿದ್ರು. ಆವಾಗ ಊರಲ್ಲಿ ತುಂಬ ಒಗ್ಗಟ್ಟು ಕೂಡ ಇತ್ತು, ಈಗಲೂ ಇದೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ನಂತರ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಇವತ್ತು ಎ ನಾಗರಾಜು, ಪಿ ನಾಗರಾಜು ಮತ್ತು ಗೌಡರು ಮತ್ತು ಶ್ರೀನಿವಾಸು ಮತ್ತು ನಮ್ಮ ಮಂಜುನಾಥು ಇವ್ರಿಗೆಲ್ಲರಿಗೂ ಕೂಡ ಆಂಜನೇಯ ಒಳ್ಳೇದು ಮಾಡಲಿ ಅಂತೇಳಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಆನಂದಗೌಡರು ಒಂದೆರಡು ಮಾತನ್ನು ಹೇಳಬೇಕು ಅಂತೇಳಿ ಅವರನ್ನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಚೀಮಂಗಳ ಪಂಚಾಯಿತಿ ವ್ಯಾಪ್ತಿಯ ಅರಕೆರೆ ಗ್ರಾಮದಲ್ಲಿ ಇವತ್ತಿನ ದಿವಸ ಹೊಸದಾಗಿ ವಿಮಾನ ಗೋಪುರ ಹಾಗೂ ಕಳಶದ ಉದ್ಘಾಟನೆ, ಆಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವ ಒಟ್ಟೊಟ್ಟಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಊರಿನ ಹಿರಿಯರು, ಯುವಕರು, ತಾಯಂದರು ಸೇರಿ ಇವತ್ತು ಒಳ್ಳೆ ದಿವಸ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಮಾಡಿದ್ದಾರೆ. ನಮಗೆ ವಿಷಯ ತಿಳಿಸಿದಾಗ ಮುನ್ರಾಜಣ್ಣವರು, ನಾರಾಯಣ ಸಾಮಣ್ಣವರು ಹಾಗೂ ಊರಿನ ಹಿರಿಯರು ಎಲ್ಲರೂ ನಾವು ಚಿಮಂಗಳ ದೇವಸ್ಥಾನಕ್ಕೆ ಬಂದಾಗ ಶ್ರೀರಾಮನವಮಿ ದಿವಸ ಅಲ್ಲಿ ವಾರ್ಷಿಕೋತ್ಸವ ಇತ್ತು. ಅವತ್ತು ಬಂದಾಗ ಅಲ್ಲಿ ಹೇಳಿದ್ರು ಈ ಥರ ಇದೆ ಅಂತೇಳಿ. ನಾವು ಅವತ್ತೇ ಹೇಳಿದ್ವಿ, ಚೀಮಂಗಳ ಪಂಚಾಯಿತಿ ಅಂತ ಹೇಳಿದ್ರೆ ನಮಗೆಲ್ಲ ತುಂಬ ಅಚ್ಚುಮೆಚ್ಚು. ರಾಮಚಂದ್ರೇಗೌಡರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರಿಗೆ ದಾವಣಗೆರೆಯ ಒಂದು ಎಲೆಕ್ಷನ್ ಇನ್ಚಾರ್ಜ್ ಹಾಕಿರೋದ್ರಿಂದ ಅವರು ದಾವಣಗೆರೆಗೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದೆ. ತುಂಬ ಸಂತೋಷ ಆಯಿತು. ಹಳ್ಳಿ ಭಾಗದಲ್ಲಿ ಇವತ್ತಿನ ದಿವಸ ದೇವಸ್ಥಾನಗಳ ಅಭಿವೃದ್ಧಿ, ಪಾಪ ಹಳ್ಳಿಯಲ್ಲಿ ಅಂತ ಹೇಳಿದ್ರೆ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ. ಆದರೂ
ತಮ್ಮ ಕೈಲಾದಷ್ಟು ಏನೋ ಮಾಡಿ ಅವ್ರನ್ನ ಇವ್ರನ್ನ ಹಿಡಿದು ಒಂದು 10 ಕೈಗಳಿಂದ ಒಂದು ಸಹಾಯವನ್ನು ಪಡೆಯೋದ್ರ ಮುಖಾಂತರ ಇವತ್ತಿನ ದಿವಸ ಪ್ರತಿ ಹಳ್ಳಿಯಲ್ಲೂ ಸಹ ಶ್ರೀರಾಮನ ದೇವಸ್ಥಾನ, ಶ್ರೀರಾಮನ ಭಕ್ತರಾಗಿರ್ತಕ್ಕಂಥ ಹನುಮನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ಸನಾತನ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಮ್ಮ ಹಳ್ಳಿ ಭಾಗದ ಜನಗೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸೋಣ. ಮುಂದಿನ ದಿನಗಳಲ್ಲಿ ಈ ವೀರಾಂಜನೇಯ ಸ್ವಾಮಿ ಎಲ್ಲ ನಮ್ಮ ರೈತಾಪಿ ವರ್ಗದವರಿಗೆ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ. ಮುಂದಿನ ದಿವಸಗಳಲ್ಲಿ ಈ ದೇವಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ, ಯಾಕಂದರೆ ಇದು 750 ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಅಂತ ಹೇಳ್ತಿದ್ದಾರೆ ದೇವರು. ಈ ವೀರಾಂಜನೇಯ ಸ್ವಾಮಿಗೆ ಒಂದು ಇತಿಹಾಸನೇ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದು ದರ್ಶನ ಮಾಡಿದಾಗ ಆ ವಿಜೃಂಭಣೆಯಾಗಿರ್ತಕ್ಕಂತಹ ನಮ್ಮ ವೀರಾಂಜನೇಯ ಸ್ವಾಮಿಯನ್ನು ನೋಡಿದಾಗ ಒಂದು ರೋಮಾಂಚನವೇ ಆಗ್ತದೆ. ಹಾಗಾಗಿ ಈ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ. ಈ ಊರಿನ ಜನತೆಗೆ, ಊರಿನ ಅಭಿವೃದ್ಧಿಗೆ ಆ ದೇವರ ಕರುಣೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಎಲ್ಲ ಕಾರ್ಯಗಳು ಕೂಡ ಒಳ್ಳೆಯದಾಗಲಿ, ಎಲ್ಲ ಕಾರ್ಯಕ್ರಮಗಳು ಸುಮೂಗವಾಗಿ ನಡೀಲಿ ಅಂಥೇಳಿ ನನ್ನದು ಕೂಡ ಒಂದು ಕಿರುಕಾಣಿಕೆ ಇರಲಿ ಅಂಥೇಳಿ ಆ ವೀರಾಂಜನೇಯ ಸ್ವಾಮಿಯ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ಇದ್ದಷ್ಟು ಹಣವನ್ನು ನಗದು ರೂಪದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೋ ಕೈ ತಪ್ಪಿ ಹೋಗ್ತಾ ಇದೆ. ಸಾಧ್ಯವಾದಷ್ಟು ಅಂತ ಹೇಳಿದ್ದಾರೆ, ಪರವಾಗಿಲ್ಲ. ಆದರೂ ಕೂಡ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಶ್ರೀರಾಮನಿಗೆ ಅಳಿಲು ಸೇವೆ ಮಾಡ್ತಂತೆ, ಆ ರೀತಿ ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ. ಅರಕೆರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ವಿಮಾನ ಗೋಪುರ ಪ್ರತಿಷ್ಠಾಪನೆ ಮತ್ತು ಕಲಶ ಸ್ಥಾಪನೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರೆ ನಿಮ್ಮ ಶ್ರೀಮಂಗಲ ಪಂಚಾಯತಿ ವ್ಯಾಪ್ತಿಯ ಅರಕೆರೆ ಗ್ರಾಮದಲ್ಲಿ ಇವತ್ತಿನ ದಿವಸ ಒಂದು ಹಬ್ಬದ ವಾತಾವರಣ. ಯಾಕಂತೇಳಿದ್ರೆ ಇವತ್ತಿನ ದಿವಸ ಇಲ್ಲಿ ವಿಮಾನ ಗೋಪುರ ಮತ್ತು ಕಳಶದ ಸ್ಥಾಪನೆ ಆಗೋದ್ರ ಮುಖಾಂತರ ವೀರಾಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವನೂ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ನಮ್ಮ ಭಾರತ ದೇಶ ಹಿಂದೂಗಳ ದೇಶ, ವಿಶೇಷವಾಗಿ ಸನಾತನ ಧರ್ಮದಲ್ಲಿ ನಂಬಿಕೆಯನ್ನಿಟ್ಟು ಬದುಕ್ತಿರ್ತಕ್ಕಂತಹ ನಮ್ಮ ಭಾರತದಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಇಷ್ಟೊಂದು ಭಕ್ತಿ ಅಂತ ಹೇಳಿದ್ರೆ ಮೆಚ್ಚಲೇಬೇಕಾಗ್ತದೆ. ಒಂದು ದೇವಸ್ಥಾನವನ್ನು ಕಟ್ಟಿ ಅದು ಪ್ರತಿ ವರ್ಷವೂ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳಿದ್ರೆ ರೈತರಿರೋ ಭಾಗದಲ್ಲಿ, ರೈತರು ಅಂತ ಹೇಳಿದ್ರೆ ಎಲ್ಲ ಉಳ್ಳವರು ಇರೋದಿಲ್ಲ, ಊರಿನಲ್ಲಿರ್ತಕ್ಕಂಥವ್ರನ್ನ ಎಲ್ಲರನ್ನೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಅವತ್ತಿನ ದಿವಸ ಒಂದು ವಾರ್ಷಿಕೋತ್ಸವ ಇಲ್ಲ ಹೊಸದಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ತುಂಬ ಅವ್ರನ್ನ ಸ್ಮರಣೆ ಮಾಡಲೇಬೇಕಾಗ್ತದೆ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆದಮೇಲಂತೂ ಎಲ್ಲ ಕಡೆಯೂ ಆಂಜನೇಯನ ಪ್ರತಿಷ್ಠಾಪನೆಗಳು ಆಗ್ತಾ ಇದ್ದಾವೆ. ಜೊತೆಗೆ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಶ್ರೀರಾಮನವಮಿ ಬಂತು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗಮನಿಸ್ಬೋದು, ಗುಡಿ ಆಂಜನೇಯ ಸ್ವಾಮಿ ಗುಡಿ ತುಂಬ ಚಿಕ್ಕದಾಗಿರ್ತದೆ, ಅದು ರಸ್ತೆ ಬದಿಯಲ್ಲೆಲ್ಲೋ ಇರ್ತದೆ. ಆದರೆ ಅಲ್ಲಿ ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದದ ವಿನಿಯೋಗ ಇರ್ಬೋದು, ಪಾನಕ ವಿನಿಯೋಗ ಇರ್ಬೋದು, ಅದು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇರ್ತಾರೆ. ಅಂದರೆ ನಾವು ಗಮನಿಸ್ಬೋದು ಆಂಜನೇಯ ಸ್ವಾಮಿ ಮೇಲೆ ಎಷ್ಟೊಂದು ಭಕ್ತಿ ಇದೆ, ಶ್ರೀರಾಮನ ಮೇಲೆ ಎಷ್ಟೊಂದು ಭಕ್ತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಭಾಗದ ರೈತರಿಗೆ ಈಗ ತುಂಬ ಸಂಕಷ್ಟದಲ್ಲಿದ್ದಾರೆ. ಮಳೆ ಬೆಳೆ ಪಾಪ ಅವ್ರಿಗೆ ಎಲ್ಲ ಬೆಳೆ ಕೈ ಹಿಡಿತಾ ಇಲ್ಲ. ಬೆಳೆ ಬೆಳೆದ್ರೂ ಒಳ್ಳೆ ಬೆಳೆ ಆದ್ರೂ ಬೆಲೆ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ವೀರಾಂಜನೇಯ ಸ್ವಾಮಿ ನಮ್ಮ ಭಾಗದ ರೈತರಿಗೆ ಸಕಾಲಕ್ಕೆ ಮಳೆ ಆಗೋದ್ರ ಮುಖಾಂತರ ಒಳ್ಳೆ ಬೆಳೆ ಬೆಳೀಲಿ, ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಲಿ. ಹಾಗೂ
ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರೀಕ್ಷೆಗಳು ಮುಕ್ತಾಯ ಆಗಿದ್ದಾವೆ. ಸೊ ಅವರು ಎಲ್ಲರೂ ಸಹ ಒಳ್ಳೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಆ ದೇವರು ಅನುಕರಣೆ ಹಾಗೂ ಆಶೀರ್ವಾದ ಇರಲಿ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಲಿ ಅಂಥೇಳಿ ಆ ವೀರಾಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್, ತಾಲೂಕಲ್ಲಿ ಭಾಳಷ್ಟು ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ, ತಾವಾಗ್ಬೋದು ಜಿಲ್ಲಾಧ್ಯಕ್ಷರು ಕೂಡ. ಸೊ ಭಾಳಷ್ಟು ದೇವಾಲಯಗಳಿಗೆ ತಮ್ಮದೇ ಆದಂಥ ಕೊಡುಗೆ ನೀಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಕೂಡ ಇವತ್ತಿನ ದಿನ ಕೂಡ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದಾರೆ. ಸರ್, ಇಲ್ಲಿ ನಿಮ್ಮ ಕೊಡುಗೆ ಏನಂತ ಕೇಳ್ಬೋದು? ದೇವರು ಏನು ಕೊಡ್ತಾರೋ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ಈ ಥರ ದೇವಸ್ಥಾನಕ್ಕೆ ಮೀಸಲಿಡಬೇಕು. ಈಗಾಗಲೇ ಹೇಳದಂಗೆ ಎಲ್ಲ ಹಳ್ಳಿ ಭಾಗದ ಜನ, ರೈತಾಪಿ ವರ್ಗದವರು ಸೇರಿ ಮಾಡ್ತಕ್ಕಂಥ ಕೆಲಸಗಳಿಗೂ ಪಾಪ ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾ ಈ ತಾಲೂಕಿನಲ್ಲಿ ಬಂದಿದ್ದೀವಿ. ರಾಮಚಂದ್ರೇಗೌಡರು ದೇವಸ್ಥಾನದ ವಿಷಯದಲ್ಲಿ ಯಾರಾದರೂ ಬಂದು ಈ ಥರ ಏನಾದರೂ ಒಂದು ಕಾರ್ಯ ಇದೆ ಅಂತ ಹೇಳಿದ್ರೆ ಮುಂದೆ ಬಂದು ಖಂಡಿತವಾಗಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಆ ದೇವರ ಆಶೀರ್ವಾದ ನಮಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕೊಟ್ಟಿರೋದ್ರಿಂದ ಅದರಲ್ಲಿ ಸ್ವಲ್ಪ ಈ ದೇವಸ್ಥಾನಗಳ ಅಭಿವೃದ್ಧಿ, ಹಳ್ಳಿಗಳಲ್ಲಿ ದೇವರುಗಳ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಸೇವೆ ಇರಲಿ ಅಂತ ಹೇಳ್ಬಿಟ್ಟು ಪ್ರತಿ ದೇವಸ್ಥಾನದಲ್ಲೂ ಸಹ ನಮ್ಮ ಕೊಡುಗೆಯನ್ನು ಕೊಡ್ತಾ ಬಂದಿದ್ದೀವಿ. ಹಾಗೆ ನಮ್ಮ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲೂ, ಹಳ್ಳಿ ಚಿಕ್ಕದಾಗಿದ್ರೂ ಕನಿಷ್ಠ ಪಕ್ಷ 2 ರಿಂದ 3 ದೇವಸ್ಥಾನ ಇರ್ತದೆ. ರಾಮನ ದೇವಸ್ಥಾನ ಇರ್ತದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ, ಶಿವನ ದೇವಸ್ಥಾನ ಇರ್ತದೆ. ಶ್ರೀಮಂಗಲದಲ್ಲೇ ನೋಡ್ಬೋದು ಒಂದು 4-5 ದೇವಸ್ಥಾನ ಇದ್ದಾವೆ. ಅದರಲ್ಲೇ ನೋಡ್ಬೋದು ಎಷ್ಟೊಂದು ಭಕ್ತಿ ಇದೆ ಅಂತ. ಅಷ್ಟೊಂದು ಭಕ್ತಿ ಇರಬೇಕಾದ್ರೆ ನಮ್ಮನ್ನು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನು ಕರೀತಾರೆ ಅಂತ ಹೇಳಿದ್ರೆ ಅದರಲ್ಲಿ ಪಾಲ್ಗೊಳ್ಳೋದ್ರಲ್ಲಿ ನಮಗೂ ಒಂದು ಸೌಭಾಗ್ಯ, ಒಂದು ಸುವರ್ಣ ಅವಕಾಶ ಅಂತಲೇ ತಿಳ್ಕೊಂಡು ರಾಮಚಂದ್ರೇಗೌಡರು ಈ ಸೇವೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ. RCG ಫೌಂಡೇಶನಲ್ಲಿ ಮುಂದಿನ ದಿನಗಳಲ್ಲೂ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು